ಎಲ್ಲೋಗಿದ್ರಿ ನೀವು ಮುಂಜಾಲಿಂದ? ಹಾ, ಹೌದು. ನೀನ್ಯಾಕೆ ಸಿಟ್ನಾಗದಿದಿ? ನಿನ್ನ ಮಕ್ಕ ಸಿಟ್ನಾಗ ಕೆಂಪಾಗೈತಿ. ಇವನ ಮಕ ಏನಾಗೈತಿ? ಅದೇನ್ಲೋ ಬಲಕ್ಕ ನಿನ್ನ ಮಕಕ್ಕ? ಪ್ರಸಾದಿ, ನೀವಿಬ್ರು ಎಲ್ಲೋಗಿದ್ರಿ ತಾಯಿ ಮಗ? ನಿಜ ಹೇಳ್ರಿ, ಏನಾತ? ಏನದು ಮಕ ನಿಂದು? ಪ್ರಸಾದ, ಯಾರ ಜೊತೆ ಗುದ್ದಾಡಕ್ ಹೋಗಿದ್ದಿ? ನೀ ಗುದ್ದಾಡವಲ್ಲ ನೀನು. ಏನಾತ್ಲೋ? ಇನ್ನೆಲ್ಲೂ ಹೋಗಿದ್ದಿಲ್ರಿ. ಅದಾನಲ್ಲ ನಿಮ್ ದೊಡ್ಡ ಮಗ ಪ್ರತಾಪ, ಅತಂದ ಪ್ರತಾಪ ನೋಡಕ್ ಹೋಗಿದ್ವಿ ನಾವು. ಓಹೋಹೋ, ಅದಕ್ಕನ ನಾ ಏನ್ ಕೇಳಿದ್ರು ನೀ ಇನ್ನೊಂದು ಮಾತಾಡ್ತಿದ್ದೇನವ ನೀನ? ಹಾ ಸುಮಿತ್ರಾ? ಮಾವರ, ಅದು ನಂಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ಲಿಲ್ರಿ ಮಾವರ. ತೀರಾ ಕೈ ಮೀರಿ ಹೋಗ್ಯಾನ್ರಿ ಪ್ರತಾಪ್ ಮಾತ್ರ. ನನ್ನ ಖರೇನ ಅವಂಗಿನ್ ಹೇಳೋದಾಗುದಿಲ್ಲ. ಇನ್ಮೇಲೆ ಅವ ಬರ್ತಾನ ಇಲ್ಲ ನನಗ ಅನುಮಾನ ಐತಿ. ಅತ್ತಿಯರ, ಏನ್ ಹೇಳಕತ್ತೀರಿ? ನೋಡವ, ನಿನ್ನ ಗಂಡ ಇವತ್ತ ನಡ್ಕೊಂಡಿದ್ ರೀತಿ ನೋಡಿದ್ರ ಅವಂಗ ನೀನು ನಿನ್ನ ಮಕ್ಕಳು ಬೇಕಾಗೇ ಇಲ್ಲ ಏನು. ಆಮೇಲೆ ನಾವಂತ್ರು ಬಿಡು ತಂದೆ ತಾಯಿ, ನಾವು ಅವ್ನ ಹಡ್ದೇ ಇಲ್ಲ ಅನ್ನಂಗ ನಡ್ಕೊಂಡವ ಖರೇನ. ಏನಾತ್ಲಿ? ಚಂದಾಗ ಬಿಡಿಸಿ ಹೇಳ್ತೇನ? ಹೊಡೆದನವ ನಿನಗ ಪ್ರಸಾದ? ಹ್ಞೂ ಅಪ್ಪ, ಹೊಡೆದ ಅನ್ನಂತ ಸುಮ್ಮನಿದ್ದೆ. ಆಮೇಲೆ ಜಗಳ ತಿರೇಕಕ್ಕೆ ಹೋಗುತ್ತಂತ ಸುಮ್ಮನಾದೆ. ಅವನು ಒಂದು ಮಾತಾಡು, ಹತ್ನು ಒಂದು ಮಾತಾಡು. ನಾನು ಹತ್ತನ ಅವನ್ನ ನಾನಾ ಬಲವಂತವಾಗಿ ಕರ್ಕೊಂಡು ಹೋಗೀನಿ ಅನ್ನೋ ಥರ, ನಾನಾ ಇದ್ದಿದ್ದು ಇಲ್ಲಾರ್ದು ಚುಚ್ಚಿ ಅವನ್ನ ಕರ್ಕೊಂಡು ಹೋಗಿ ಅನ್ನೋ ಥರ ಮಾತಾಡ್ದ. ಏನ್ ಮಾಡ್ಬೇಕು? ನನಗೆ ಗೊತ್ತೈತಿ ಅವ ಪೂರಾ ಕೈ ತಪ್ಪಿ ಹದ್ದು ಮೀರಿ ಹೋಗ್ಯಾನ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಅವನ ಜೊತೆಗೆ ಹೆಂಗಿರ್ಬೇಕು ಹಂಗಿರಕತ್ತಿದ್ನಿ. ನಾನು ನಿಮ್ಮನ್ನ ಯಾರು ಹಿರೇತನ ಮಾಡಿ ಹೋಗಂದ್ರು? ಯಾರು ಹೋಗಂದ್ರು? ಅದಪ್ಪ, ಅತ್ತಿಗೆಮ್ಮರು ಭಾಳ ಬೇಸರ ಮಾಡ್ಕೊಂಡಿದ್ರು. ಹುಡುಗರು ಅಪ್ಪಪ್ಪ ಅಂತಂದು ಹಠ ಮಾಡಕತ್ತಿದ್ರು. ಅದಕ್ಕೆ ಫೋನ್ ತೆಗಿಲಿಲ್ಲ. ಅವು ಹಚ್ಚಿದ್ರು ತೆಗಿಲಿಲ್ಲ, ನಾ ಹಚ್ಚಿದ್ರು ತೆಗಿಲಿಲ್ಲ, ಅತ್ತಿಗೆಮ್ಮ ಹಚ್ಚಿದ್ರು ತೆಗಿಲಿಲ್ಲ ಅನ್ನೋ ಕಾರಣಕ್ಕೆ ಹೋದ್ವಿ ನಾವು. ಆದ್ರೆ ಹಿಂಗಾಗತ್ತಂತ ಗೊತ್ತಿದ್ದಿದ್ದಿಲ್ಲ. ಆತ ನಮ್ಮ ಜೊತೆಗೆ ಯಾರ ಜೊತೆಗೂ ಇರಕ್ಕೆ ಇಷ್ಟಪಡಲ್ಲಪ್ಪ. ಆತ ನಮ್ಮನ್ನ ಯಾರನ್ನೂ ಮನುಷ್ಯರಂತಾನೆ ನೋಡಲ್ಲ. ಇರೋದು ಹೋಗ್ಲಿ. ಅವ್ವ, ನೋಡಲ್ಲಿ ನಿನ್ನ ಮಗ ಪ್ರತಾಪ, ತನ್ನ ಪ್ರತಾಪ ರೂಪ ತೋರ್ಸಕ ಬಾಗಿಲ ಹತ್ರ ಬಂದು ನಿಂತಾನ. ಆತೇನ ನಿರ್ಧಾರ ಮಾಡೇ ಬಂದಾನ. ನೀವು ಯಾರು ಏನು ನಡಕ್ ಮಾತಾಡ್ತಕ್ಕದ್ದಲ್ಲ ಏನು? ಇಲ್ಲ, ಇನ್ನು ನಾನೇನು ಮಾತಾಡೋದಲ್ಲ. ಇಷ್ಟು ಹದ್ದಿ ಮೀರಿ ಹೋಗಿರೋ ಮಗನ್ನ ನಾನು ಕೈ ಸುಧಾರ್ಸಕ್ಕಾಗಲ್ಲ. ಅವಂಗ ನೀನ ಸರಿ, ನಾನಂತೂ ಕುಂದಿರ್ತೀನಿ. ಸರಲ್ಲ ಪ್ರಸಾದ್, ಇತ್ತ ಕಡೆ ಬಾ. ಮನಿ ಬಾಕ್ಲವರೆಗೂ ಬಂದಿರೋ ಮಗ್ಗ ಬಾ ಒಳಗ ಅಂತ ಕರಿಬೇಕಂತ ಈ ಮನೆಗೆ ಯಾರಿಗೂ ಸಂಸ್ಕಾರ ಇಲ್ಲನ? ಆಮೇಲೆ 108 ಮಾತಾಡ್ತೀರಿ, ಸಂಸ್ಕಾರ ನನಗೆ ಕಲ್ಸಕ್ ಬರ್ತೀರಿ? ಮುಚ್ಚಲ ಬಾಯಿ ಮುಚ್ಚ. ಇದು ನಿನ್ನ ಮನಿ, ನಿನ್ನ ಯಾರು ಒಳಗ ಕರಿ ಅವಶ್ಯಕತೆ ಇಲ್ಲ. ಏನೇ ದೊಡ್ಡದಾಗ ಮಾತಾಡಕ್ ಬರ್ತಾನ? ಓ, ಇದು ನನ್ನ ಮನಿಯಾ? ಅದ ವಿಷಯಕ್ಕೆ ಬರ್ತೀನಿ. ನನ್ನ ಮನಿ ಅನ್ನೋ ವಿಷಯಕ್ಕೆ ಬರ್ತೀನಿ. ಬಂದೆ ಒಳಗ, ಅದ ವಿಷಯ ಮಾತಾಡಕ ಬಂದೀನಿ. ನಿನಗ ಗಂಡನ ಮ್ಯಾಗ ಏಟರ ಗೌರವ, ಆತನ ಮಾನ ಮರ್ಯಾದಿ ಹೋಗುತ್ತಾ ಅನ್ನೋ ಖಬರ್ ಐತ ನಿನಗ? ನಿಂದ ನೀ ವಿಷಯ ಅಲ್ಲ. ಅರಿ, ಅದು ನಾನು ಫೋನ್ ಮಾಡಿದ್ರೆ ಮತ್ತೆ ನೀವು ಫೋನ್ ತೆಗಿಲಿಲ್ಲಲ್ಲ? ಫೋನ್ ತೆಗಿಲಿಲ್ಲ ಅಂದ್ರ ಬಿಸಿ ಇರ್ತಾನ ನನ್ನ ಗಂಡ. ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ಇಂಜಿನಿಯರು, ಅಥವಾ ಒಂದು ಒಳ್ಳೆ ಸ್ಥಾನಮಾನ ಐತೆ ಅನ್ನೋ ಖಬರ್ ಐತೆ ನಿನ್ ತಲೆಯಾಗ? ಅದನ್ನ ಬಿಟ್ಟು ನನ್ನ ವಿರುದ್ಧನ ಪತ್ತೆದಾರಿ ಮಾಡಕ ಅವನ್ನ ಪ್ರಸಾದನ್ನ ಕಳಿಸ್ತೀನಿ ನೀನು. ನಿನ್ಲಿದ್ದ ನಾನು ನನ್ನ ತಮ್ಮನ ಮೇಲೆ ಕೈ ಮಾಡ್ಬೇಕಾತು ಇವತ್ತು ನಿನ್ನ. ಅಲ್ಲೇ ನಿಂದ್ರು, ಆಕಿ ಮೇಲೆ ಒಂದು ಕೈ ಮಾಡ್ದಿ ಮತ್ ನಿನ್ ರುಂಡಾನ ಕಡಿತೀನಿ ನಾನು ಇವತ್ತು. ನೋಡು ನೋಡು, ನಮ್ಮಪ್ಪ ನನ್ನ ರುಂಡ ಕಡಿತೀನಿ ಅನ್ನೋ ಲೆವೆಲ್ಲಿಗೆ ನೀನು ನಮ್ಮಪ್ಪನ ನಮ್ಮವನ್ನ ತಯಾರು ಮಾಡಿಟ್ಟಿಯಲ್ಲ. ನನ್ನ ವಿರುದ್ಧ ಇದ್ದಿದ್ದು ಇಲ್ಲಾರ್ದು ಚುಚ್ಚಿ. ಇಲ್ಲಪ್ಪ, ನಾನು ಯಾಕೆ ಏನಾರ ಹೇಳಿ? ನನಗೇನು ವಿಷಯನ ಗೊತ್ತಿಲ್ಲ. ಹೋಗಂದಿದ್ದಂತ್ರು ನಿಜ, ಆದ್ರೆ ನಾ ಪತ್ತೆದಾರಿ ಕೆಲಸ ಮಾಡ್ರಿ ಅಂತ ಯಾರಿಗೂ ಹೇಳಿಲ್ಲ. ಹಿಂದಕ್ ಬಾ, ಮರ್ಯಾದಿಂದ ಹಿಂದಕ್ ಬಾ ಅಂತ ಹೇಳಿ. ನಾನು ಏನು ಮಾತಾಡೋದಿದ್ರು ನನ್ನ ಜೊತೆಗೆ ಮಾತಾಡ್ತೀನಿ. ಇಲ್ಲಿ ಗಂಡ್ಮಗಾಗಿದ್ರ ಗಂಡ್ಸಾಗಿದ್ರ. ಅಪ್ಪ, ನಮ್ಮವ್ ನನ್ನ ಗಂಡ್ಸಂತನ ಹಡ್ದಾಳ. ನನಗೆ ನಿನ್ನ ಹತ್ರ ಮಾತಾಡಕ ನಾನು ಅಂಜಬುರ್ಕುನೂ ಅಲ್ಲ, ಪುಕ್ಲೂ ಅಲ್ಲ. ಅವನ್ ಸೆರಗನೆ ಹೊಕ್ಕೊಂಡು ಗುಳುಗುಳು ಮಾಡಕ್ ನಾನು ಪ್ರಸಾದಿನೂ ಅಲ್ಲ. ಅಕ್ಕ, ಏನಿದೆ ಗಲಾಟಿ? ಏನಿಲ್ಲ, ನಿಮ್ಮ ಮಾವರ್ ಬಂದಾರ. ಓ, ಆತಕ್ಕ ಆತ. ಎಣ್ಣ, ನಿಂದು ಎಷ್ಟು ವಿಷಯ ಐತೋ ಅದನ್ನ ಅಷ್ಟ ಮಾತಾಡು. ನಾನು ಅವನ್ ಸೆರಗನಾಗರ ಹೊಕ್ಕವಲ್ಲೇಕ, ಅಪ್ಪನ ಹಂಗ್ಯಾಗಾರ ಹೊಕ್ಕವಲ್ಲೇಕ, ಅದು ನಿನಗ ಬ್ಯಾಡಾಗಿರೋ ವಿಷಯ. ಏನ್ಲಾ? ಏನು? ಯಾಕ ಭಾಳ ಉದ್ದ ಮಾತಾಡಕತ್ತೀಯಲ್ಲ? ಹುಷಾರಾಗಿರೋ. ನೀ ಮಾತಾಡಕತ್ತಿರೋದು ಈ ಪ್ರತಾಪನ ಜೊತೆಗೆ, ಯಾವ್ದ ಕಾಂಜಿ ಪಿಂಜಿಯರ್ ಜೊತೆಗಲ್ಲ. ವಿಚಾರ ಮಾಡಿ ಮಾತಾಡ.
ಕಾಂಜಿ ಪಿಂಜಿಯರ್ ಜೊತೆಗೆ ಅಲ್ಲ ಅಂತ ನನಗೆ ಗೊತ್ತೈತಿ. ನಾನು ಮಾತಾಡಕತ್ತಿರೋದು ನಮ್ಮ ಅಣ್ಣ ತಲೆ ತುಂಬ ರೊಕ್ಕದ ಅಹಂ ಇಟ್ಕೊಂಡು ತಲೆ ತುಂಬ ದೂರಂಕಾರ ತುಂಬಿಕೊಂಡಿರೋ ಮನುಷ್ಯನ ಜೊತೆಗೆ ಅನ್ನೋದು ನನಗೆ ಗೊತ್ತೈತಿ. ನಮ್ಮ ಅಣ್ಣ ಯಾವಾಗ ಕೆಲ್ಸಕ್ಕೆ ಸೇರಿ ನಮ್ಮನ್ನೆಲ್ಲರನ್ನು ಕಾಳ ಕೆಳಗ ನೋಡಕತ್ನಲ್ಲ ಅವಾಗ ಸತ್ ಅನ್ನೋದು ನನಗೆ ಗೊತ್ತೈತಿ. ಅತಿಯರ ಏನಿದು ರೀ? ನಿಮ್ ಮುಖಕ್ಕೆ ಏನಾಗೈತಿ? ಅದೇ ಕಂಗ್ ಮಕ. ಏ ಅದೇನಿಲ್ಲ, ನೀ ಹೋಗಿ ಸುಮ್ಮನೆ, ಏನಾಗಿಲ್ಲ ಅಂತ ಹೇಳಕತ್ತಿಲ್ಲ, ಹೋಗು. ಯಾಕೆ ಹೇಳ್ವಲ್ಯ ಮರ್ಯಾದೆ ಹೋಗುತ್ತಾನ? ನಮ್ಮ ಅಣ್ಣ ನನಗ ಮಕ ಕೆತ್ತಂಗ್ ಹೊಡೆದಾನ ಅಂತ ಹೇಳಿದ್ರೆ ನಿನಗ ಅವಮಾನ ಆಗತ್ತಲ್ಲ. ಏನ ಮಾವರ್ ನಿಮ್ಗೆ ಹೊಡೆದ್ರ? ಯಾಕ ಏನಾತು? ಯಾವಾಗ ಬಂದ್ರಿ ನೀವೆಲ್ಲ? ನಂಗೆ ಗೊತ್ತಾಗಿಲ್ಲ. ಅದೇನಿಲ್ ಬಿಡವ ಪ್ರತಿಭಾ, ಅದೇನ ಅಣ್ಣ ತಮ್ಮ ಇಬ್ಬರದು ಜಗಳ. ನೀ ಆದಷ್ಟು ಈ ಜಗಳದಾಗ ಬರ್ಲಿಲ್ಲ ಅಂದ್ರ ಚಲೋ ನೋಡವ. ಇಲ್ರಿ ಮಾವರ, ನೀವು ತಪ್ಪು ತಿಳ್ಕೊಬೇಡ್ರಿ. ನಾನು ಇವ್ರಿಬ್ರು ಜಗಳದ ಬರಕತ್ತಿಲ್ರಿ. ಏನಾಯ್ತು, ಎದಕ್ಕ ಹೊಡೆದ್ರು ಅಂತ ಕೇಳಕತ್ತೀನಿ. ಅವ್ರು ನನಗೆ ಬ್ಯಾಡ್ರಿ. ನಾನು ತಮ್ಮನ್ ಇಬ್ಬರು ಜಗಳ ಮಾಡಿ ಮತ್ತಿವತ್ತು ಜಗಳ ಮಾಡ್ತಾರೆ, ನಾಳೆ ಬಂದಾಗ್ತಾರ್ರಿ. ನಾನೇನು ಮಾತಾಡಲ್ಲ. ಅದ್ರ ಹೊಡೆದ್ರು ಅಂದ್ರಲ್ಲ, ಅದಕ್ಕೆ ನಂಗೆ ಒಂದು ಈಟು ತ್ರಾಸ ಆಕತೈತ್ರಿ. ಏನು ಹೊಡೆದಿ ನೋಡು, ಏನು ಮಾಡಾಕಿ? ಏನು ಎಲ್ಲರೂ ಸೇರಿ ನನ್ನನ್ನು ಹೊಡಿಯಾರನ? ಹೊಡಿತೀರನ? ಬರ್ರಿ ಹೊಡಿ ಬರ್ರಿ ನೋಡೋಣ. ರೀ, ಆಕೆ ಎಲ್ರಿ ಹೊಡಿತೀನಿ ಅಂದ್ಲು. ಆಕೆ ಏನ್ ಹೇಳಕತ್ತಾಳ ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾಕೆ ನಿಮಗೆ ತಿಳಿದಿದ್ ನೀವು ಮಾತಾಡಕತ್ತೀರಿ? ಅಂದ್ರ ನಿನ್ನ ಮಾತಿನ ಅರ್ಥ ನನಗೆ ಹುಚ್ಚ ಹಿಡ್ದತಿ, ನಾ ಅದಕ್ಕೆ ಹುಚ್ಚ ಹಿಡ್ದು ಬಂದಿಲ್ಲಿ ಬಾಯಿಗೆ ಏನ್ ಬರ್ತ ಅದನ್ನ ಬೊಗಳಾಕತ್ತೀನಿ ಅಂತನ? ಏನ್ ಅನ್ಕೊಂಡಿರಿ ನೀವು? ನಾವೇನು ಅನ್ಕೊಂಡಿಲ್ಲ, ನಾವೇನು ಮಾತಾಡಕತ್ತಿಲ್ಲ. ಎಲ್ಲ ನೀನ ಮಾತಾಡಕತ್ತಿ, ಎಲ್ಲ ನೀನ ಪೋಣ್ಸಕತ್ತಿದಿ. ಪ್ರತಾಪ ಇಷ್ಟಾಕೊಂದು ಪ್ರತಾಪ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸುಮ್ಮನೆ ನಿಂತ್ಗ. ಯವ್ವ, ನನಗೂ ಇನ್ನು ಮೇಲೆ ನಿಮ್ಮ ಜೊತೆಗಿರೋದು ಆಗಲ್ಲ. ನನಗೆ ಇಷ್ಟ ಅವಮಾನ ಆದ್ಮ್ಯಾಗ ನನ್ನ ಮರಿದಿನ ನನ್ನ ಆಫೀಸ್ನಾಗ ಬಂದು ನೀ ತೆಗ್ದಿ ಅಂದ್ಮ್ಯಾಗ ನನಗೂ ನಿಮ್ಗಳ ಮುಖ ನೋಡಕ ಯಾರ ಮುಖ ನೋಡಕ್ಕೂ ಇಷ್ಟ ಇಲ್ಲ. ರೀ, ಏನ್ ಮಾತಾಡಕತ್ತೀರಿ ನೀವು? ನೀ ಬಾಯಿ ಮುಚ್ಚು, ಬಾಯಿ ಮುಚ್ಕೊಂಡು ನಿಂತ್ಕೊ. ನೀನು ಒಂದು ತೆಗೆದು ಬಿಟ್ಟ ಅಂದ್ರೆ ಮತ್ತ ಪಕ್ಕ ಉತ್ತರ ಕರ್ನಾಟಕದವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ಬೇಕಾಗತ್ತ. ಬಾಯಿ ಮತ್ತೆ ನಂದು ಹಗರು ಲೂಸ್ ಇಲ್ಲ ಮಗಳ. ಮತ್ತ ತಪ್ಪಗೆ ನಿಂತ್ಕೊಂಡು ಉಳ್ಕೊಂತೀನಿ. ನೀನು ಹೈ ಕ್ಲಾಸಿಂದ ಲೋ ಕ್ಲಾಸಿಗೆ ಬರಂಗೆ ಮಾಡಬೇಡ ನನ್ನ. ರೀ, ನೀವ್ ಯಾಕೆ ಹಿಂಗ್ ಬಿಹೇವ್ ಮಾಡಕತ್ತೀರಿ? ಏನಾಗೈತಿ ಈಗ? ನೋಡಪ್ಪ, ನನಗಿನ್ಮೇಲೆ ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ. ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಗೆ ಇರೋಕ್ಕಾಗಲ್ಲ. ಅದೇನು ನನ್ನ ಹೆಸರಲ್ಲಿ ನನಗೆ ಏನೇನು ಸೇರಬೇಕು ಆಸ್ತಿನ ದಯವಿಟ್ಟು ಅದನ್ನು ಕೊಟ್ಬಿಡ್ರಿ. ನಾನು ಇವತ್ತು ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಊರಿಗೆ ಹೊಂಟೀನಿ. ನನಗಿಲ್ಲಿ ಒಂದು ನಿಮಿಷನೂ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಇದು ಒಂದು ಬಾಕಿ ಇತ್ತಪ್ಪ. ನಾನಂತರೂ ನನ್ನ ಸೊಸಿ ನನ್ನ ಮೊಮ್ಮಕ್ಕಳು ಎಲ್ಲೂ ಕಳ್ಸಲ್ಲ ನೋಡು. ನಿನ್ನ ಸೊಸಿ ನಿನ್ನ ಮೊಮ್ಮಕ್ಕಳು ಅನ್ನೋಕ್ಕಿಂತ ನನ್ನ ಹೆಂಡತಿ ನನ್ನ ಮಕ್ಕಳವರು. ಅವರು ನಾ ಎಲ್ಲಿರ್ತೀನಿ ಅಲ್ಲಿ ಇರ್ಬೇಕಾಗಿರೋದು ಅಕ್ಕಿದು ಧರ್ಮ ಐತಿ. ನಾನು ನಿನ್ನ ಜೊತೆಗೆ ಮಾತಾಡೋಕೆ ತಯಾರಿಲ್ಲ. ಅಪ್ಪ, ನನ್ನ ಹೆಸರಲ್ಲಿ ಏನು ಬರುತ್ತೋ ಅದನ್ನೆಲ್ಲಾನು ನನಗೆ ಕೊಡೋ ವ್ಯವಸ್ಥೆ ಮಾಡಿರಿ. ನೀನು ಅವ್ವ ಗಟ್ಟಿದ್ದಾಗನ ಆಸ್ತಿನ ಪಾಲ್ ಮಾಡೋದು ಚಲೋ. ಇವತ್ತು ಪ್ರಸಾದ್ ಒಬ್ಬವನದಾನ, ಜಗದೀಶ್ನೂ ಇಲ್ಲ, ಸುಮಂಗ್ಲಾನೂ ಇಲ್ಲ. ಅದಾರಂದ್ರೆ ಕರೀರಿ, ನನಗೂ ಒಳ್ಳೇದ. ವೆಲ್ ಆ್ಯಂಡ್ ಗುಡ್. ಎಲ್ಲ ಒಂದ ದಿನ ಸಾರ್ಟ್ಔಟ್ ಆಗ್ಬಿಡ್ಲಿ. ಏನು ಸಾರ್ಟ್ಔಟ್ ಆಗಬೇಕು? ಇಲ್ಲಿ ಏನು ಸಾರ್ಟ್ಔಟ್ ಆಗಲ್ಲ. ₹1 ಬಿಡ್ಗಾಸುನು ನಾನು ನನ್ನ ಹೆಸರಲ್ಲೇ ನಾನೇನು ಬರೆಯಲ್ಲ. ನಾನು ಈಗ ಮಾತ್ರ ಯಾವುದೇ ಕಾರಣಕ್ಕೂ ಆಸ್ತಿನ ನಾನು ಪಾಲ್ ಮಾಡಲ್ಲ. ಏನಾರ ನಾ ಮೊದ್ಲು ಸತ್ರ ಎಲ್ಲ ಆಸ್ತಿ ನನ್ನ ಹೆಂಡತಿಗೆ ಹೋಗುತ್ತ. ಆಕಿ ಇಷ್ಟ, ಆಕೆ ಏನ್ರ ಮಾಡ್ತಾಳ, ಹಂಗ ಬರಿತೀನಿ ನನ್ನ ವೀಲ. ಇನ್ನು ಕೇಸು ನನ್ನ ಹಣೆ ಬರೋ ಚಲೋ ಇಲ್ದ ನನ್ನ ಹೆಂಡತಿ ಏನ್ರ ಮೊದ್ಲು ಹೋದ್ರ ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಇರ್ತಾ. ನನ್ನ ಇಷ್ಟ, ನಾನು ಏನಾರ ಮಾಡ್ತೀನಿ. ಇದು ಸ್ವಯಾರ್ಜಿತ ಆಸ್ತಿ, ನಾನು ದುಡ್ದು ಮಾಡೀನಿ. ನಿಮಗಷ್ಟು ಧೈರ್ಯ ಇದ್ರೆ ಕೋಟಿಗೆ ಹಾಕೊಂಡು ನಿಮ್ಮ ಅಜ್ಜಂದು ಏನ್ರ ಇದ್ರೆ ನೀವು ತಗರಿ. ಇದು ಸ್ವಯಾರ್ಜಿತ, ನನಗೆ ಯಾರಿಗೆ ಬೇಕೋ ಅವ್ರಿಗೆ ಬರಿತೀನಿ. ನಿನಗಂತರು ಸ್ಪೆಷಲಿ ನಿನಗ ಈ ರೊಕ್ಕದ ಕೆಂಬೂತ ಹಚ್ಕೊಂಡು ಭೂತಾನ ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತೀಯಲ್ಲ, ನಿನಗೆ ಮಾತ್ರ ಒಂದು ಬಿಡಗಾಸು ಕೊಡಲ್ಲಲೇ. ಒಂದು ಕಬಡ್ಡಿ ಕಾಸುನು ನಾ ನಿನಗೆ ಕೊಡಲ್ಲ. ಅದ್ ಹೆಂಗ್ ನೀನು ಕೊಡಲ್ಲ? ಕೌಡಿ ಕಾಸಿಗೆ ನಡೆಯಂಗಿಲ್ಲ ಏನು? ಕೌಡಿ ಕಾಸು ನಡೆಯಕ ಇದು ತ್ರೇತಾಯುಗ, ದ್ವಾಪರ ಯುಗ ಅಲ್ಲ, ಕಲಿಯುಗ. ಇಲ್ಲಿ ನಡೆಯುವ ಗಾಂಧಿ ತಾತನ ನೋಟು. ಏನು ಕೊಡಲ್ಲ ಅನ್ನಕ್ಕೆ ಏನು ಅಧಿಕಾರನೂ ನಿನಗಿಲ್ಲಪ್ಪ. ನಾನು ನನ್ನ ಹಕ್ಕು ಏನೈತಿ ಅದನ್ನ ಕೋರ್ಟ್ ಮುಖಾಂತರ ಆದ್ರೂ ತಗೋತೀನಿ. ಅದನ್ನ ಮಾತ್ರ ಯಾರು ತಪ್ಸಕ್ಕಾಗಲ್ಲ. ಇನ್ನು ಈ ಕಡೆ ನಾ ತಲೆ ಹಾಕಿನೂ ಮಲಗಲ್ಲ. ನನಗೂ ನಿಮಗೂ ಇನ್ಯಾ ಸಂಬಂಧನೂ ಇಲ್ಲ. ನಿಮಗ ಎಷ್ಟು ಮಗ ಅನ್ನೋ ಕನಿಕರ ಇಲ್ಲ. ಎಷ್ಟು ದುಡಿತೀನಿ ನಾನು. ಕಂಡಾಪಟ್ಟಿ ಆಸ್ತಿ ಮಾಡಿ ನಾನು ಏನು
ಅದಕ್ಕೆಲ್ಲದಕ್ಕೂ ಒಂದು ಕಿಂಚಿತ್ ಬೆಲೆ ಇಲ್ಲ ನಿಮಗ. ದುಡಿಯ ಮಗ ನಾಳೆ ನನ್ನ ನೋಡ್ಕತಾನ ಅನ್ನೋದಿಲ್ಲ ನಿಮಗ. ಈ ನಾಮರ್ದ ಪ್ರಸಾದಿ ನಿಮಗೆ ಹೆಚ್ಚಾಗ್ಬಿಟ್ನಾ? ಮಾವ ಏನ್ ಮಾತಾಡ್ತೀರಿ ನೀವು? ಸುಮ್ನಿರು ಪ್ರತಿಭಾ, ನೀ ಬರ್ಬೇಡ ಅಡ್ಡ. ನೀವು ಸುಮ್ಮನಿರಿ. ಏನ್ರಿ ಅದು ಮಾತಾಡದ್ ನೀವು? ಯಾರ್ರಿ ನಾಮರ್ದ? ಯಾರಿಗೆ ಹೇಳಕತ್ತೀರಿ ನೀವು ಆ ಮಾತನ್ನ? ಹೇಳಕತ್ತೀನಿ ನಾನು ದೊಡ್ಡಾರು ಅಂತ ಸುಮ್ಮನದೀನಿ. ಬಾಯಿ ಬಂದಂಗ ಇನ್ನು ಒಂದು ಮಾತು ನನ್ನ ಗಂಡನ ಬಗ್ಗೆ ನೀವೇನಾರ ಕೆಡ್ದಾಗ ಮಾತಾಡಿದ್ರ ಅದ ಮಾತನ್ನ ತಿರುಗಿಸಿ ನಾ ನಿಮಗಂತೀನಿ. ಗಂಡ ಮಕ್ಳು ಅನ್ಕೊಂಡ್ರ ಅದೇನು ಹೆಚ್ಚಿಗೆ ನಾಟದಲ್ಲ ಮಾವ. ನಾ ನಿಮಗಂದ್ರ ಮಾತ್ರ ಅದ ಮಾತನ್ನ ಮತ್ ನೀವೇನಾಗ ಹೋಗ್ತೀರ ಮಾವರ ಅತ್ತಿಯರ. ಇಂಥ ಗಂಬಿಂದಿರ ಗಂಡಸ ಜೊತೆಗೆ ನನಗೂ ಇರಕ್ ಇಷ್ಟ ಇಲ್ರಿ. ನಾನು ನನ್ನ ಗಂಡ ಬ್ಯಾರ ಹೋಗ್ತೀವ್ರಿ. ಇಲ್ಲ ಅಂದ್ರ ಇಷ್ಟಕ್ಕೊಂದು ಕೀಳಾಗಿ ಯಾರನ್ನು ನೋಡಬಾರ್ದ್ರಿ ಅಂದಂಗ ಮಾವರ. ನಾನು ಈಗ ಬಸರಿದಿ, ನನಗೂ ಮೂರಾಗೈತಿ. ಆ ಮಾತನ್ನ ವಾಪಸ್ ತಗೋರಿ. ನೀವ ಆಗಿದ್ದೀರಿ ಅದ ರೀ. ಹೆಣ್ಮಗ್ಲಾಕಿ ಅಲ್ಲ ನಿಂತ್ಕೊಳ್ರಿ. ನಿಮಗಂತರೂ ಹೆಣ್ಣು ಯಾರು ಗಂಡ ಯಾರು ಏನು ಕಾಣಲ್ಲ. ರೊಕ್ಕದ ಅಹಂನ್ಯಾಗ ನಿಮ್ಗ ಏನು ಕಾಣಲ್ಲ. ಅಲ್ಲೇ ನಿಂತ್ಕೊರಿ. ಮೊದ್ಲು ನಮ್ಮ ವಸ್ತು ನಮ್ಮಂಗಿಲ್ಲ. ನಾನೇನ್ ಮಾಡ್ಲಿ ನಡಿ. ಅವು ಏನದವ್ ಲಗೇಜು ಎಲ್ಲ ಪ್ಯಾಕ್ ಮಾಡ್ಕೊ. ಅಪ್ಪ ಅದ್ ಏನ್ ನೀ ತಗೊಂಡಿಯಲ್ಲ ಅದನ್ನೆಲ್ಲಾನು ವಾಪಸ್ ನನ್ನ ಮನೆಯಾಗಿದ್ದದ್ ನಾನು ತಗೋತೀನಿ. ನಾನು ನೀನು ಮರ್ಯಾದೆ ಕೊಟ್ಟು ಇಷ್ಟ ದಿನ ಬೀಗ ಹೊಡೆದಿದ್ದಿಲ್ಲ. ಇನ್ಮೇಲೆ ನಾನಾಗ ತಲೆ ಕೆಚ್ಕೊಳ್ಳಿ. ಅದು ನಾನ್ ದುಡ್ದು ನಾನ್ ಕಟ್ಸಿರೋ ಮನಿ, ನೀನ್ ಕಟ್ಸಿರೋದಲ್ಲ. ನಾನ್ ನಿನ್ಗ ಹೇಳಿದ್ದು ಹೋಗಿ ಲಗೇಜ್ ತಗೊಂಡು ಹುಡುಗರ್ನ ಕರ್ಕೊಂಬಾ.